ಇಡೀ ರಾಜ್ಯದಲ್ಲಿ ಅನೇಕ ಕಡೆ ಕೂಡ ಇವತ್ತು ಸುಮಾರಾಗಿ ಹತ್ತತ್ರ ಮಾರ್ಚ್ನಿಂದ ಪ್ರಾರಂಭವಾಗಿ ಇಲ್ಲಿ ತನಕ ಕೂಡ ಸುಮಾರಾಗಿ ಹತ್ತತ್ರ ನಮಗೆ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಸತ್ತಿದ್ದಾರೆ ಅಂತ ವರದಿ ಇದ್ರೆ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಆ ಸಂಖ್ಯೆ ಇಲ್ಲಿ ತನಕ ಕೂಡ ನಮಗೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಅಧಿಕೃತವಾಗಿ ಇವತ್ತು ಮಾಹಿತಿ ಬರುತ್ತೆ, ಅದಕ್ಕೆ ಅದು ಬಹಿರಂಗವಾಗಿ ಹೇಳುವಂತ ಕೆಲಸ ಕೂಡ ಆಗುತ್ತೆ. ಹಂಗಾಗಿ ನಾವು ಈ ಸರಣಿಯಾಗಿ ಬಾಣಂತಿಯರ ಸಾವು ನಿಲ್ಲಬೇಕಾದ್ರೆ ಏನು ಕಾರಣ ಇವತ್ತು? ಯಾಕಂದ್ರೆ ಈ ಬಾಣಂತಿಯರ ಸಾಯ್ಲಿಕ್ಕೆ ಕಾರಣ ಎಲ್ಲ ಒಂದು ಕಡೆ ಲೋಪ ಅಂತ ಆಗಿರ್ಬೇಕಲ್ಲ. ಯಾವುದೇ ಔಷಧವನ್ನು ನಾವು ಗುಣಮಟ್ಟದ ಔಷಧ ಅಂತೇಳಿ ಕನ್ಸಿಡರೇಷನ್ ಮಾಡ್ಬೇಕಂದ್ರೆ ಡ್ರಗ್ಸ್ ಅಂಡ್ ವೇರಿಯೇಷನ್ ಸೊಸೈಟಿನ ಅದನ್ನ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ನಂತರ ಈ ಯೋಗ್ಯವಾದಂತ ಔಷಧ ಅಲ್ಲ ಅಂತ ಹೇಳಿ ತಿಳ್ಕೊಂಡು ಜನರಿಗೆ ಅದು ಕೊಡುವಂತ ಔಷಧ ಆಗ್ಬೇಕಾಗಿತ್ತು. ಎಲ್ಲ ಒಂದು ಕಡೆ ಅನುಮಾನ ಏನ್ರಿಗಿನ ಈ ಪಶ್ಚಿಮ ಬಂಗಾಲಿನ ಫಾರ್ಮಟಿಕಲ್ ಕಂಪನಿ ಏನಿತ್ತು ಆ ಫಾರ್ಮಟಿಕಲ್ ಕಂಪನಿಯನ್ನು ಸರ್ಕಾರ ಒಂದು ಕಡೆ ಬ್ಯಾನ್ ಮಾಡುತ್ತೆ. ಬ್ಯಾನ್ ಮಾಡಿದ ನಂತರ ಅದೇ ಔಷಧವನ್ನು ಇವತ್ತು ಉಪಯೋಗ ಮಾಡಿರೋ ಕಾರಣವಾಗಿ ಇವತ್ತು ಐವಿ ಫ್ಲೂಯಿಡ್ ಅಲ್ಲೆಲ್ಲೋ ಒಂದು ಕಡೆ ಲೋಪ ಆಗಿರೋಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಸಾವು ಆಗಿದೆ ಅನ್ನೋಂಥದ್ದು. ಇದಕ್ಕಿಂತ ಮುಂಚೆ ಇವತ್ತು ರಾಜೀವ್ ಗಾಂಧಿನ ಯೂನಿವರ್ಸಿಟಿಯವರು ಬಂದು ಅಧ್ಯಯನ ಮಾಡಿಕೊಂಡು ವರದಿಯನ್ನು ಕೂಡ ಕೊಡುವಂತ ಕೆಲಸ ಇದೆ. ವರದಿ ಕೂಡ ಬಹಿರಂಗವಾಗಿ ಮಾಧ್ಯಮಗಳು ಕೂಡ ಬರುವಂತ ಕೆಲಸ ಇದೆ. ಹಂಗಾಗಿ ಐವಿ ಫ್ಲೂಯಿಡ್ ಸತ್ತಿದ್ದಾರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇರೋ ಕಾರಣ ಇವತ್ತು ಬಹಳಷ್ಟು ಮಂದಿ ಬಾಣಂತಿಯರು ಬರ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಬಹಳ ಹೆಸರಿನಂತ ಬಹಳಷ್ಟು ಅವಾರ್ಡ್ಗಳು ತಗೊಂಡಿರುವಂತ ಈ ಜಿಲ್ಲಾ ಆಸ್ಪತ್ರೆ. ಇಲ್ಲಿ ವೈದ್ಯರೇನ ನಿರ್ಲಕ್ಷ್ಯ ಅಂದ್ರೆ ವೈದ್ಯರು ಯಾವುದೇ ನಿರ್ಲಕ್ಷ್ಯ ಅಲ್ಲ. ಈ ವೈದ್ಯರು ನಿರ್ಲಕ್ಷ್ಯ ಅಲ್ಲದಂತ ಟೈಮಲ್ಲಿ ಕೂಡ ಇವತ್ತು ಸಾಯ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಲೋಪ ಆಗಿರ್ಬೋದು, ಸರ್ಕಾರದ ಲೋಪನ ಆಗಿರ್ಬೋದು, ಔಷಧ ಐವಿ ಫ್ಲೂಯಿಡ್ ಲೋಪ ಆಗಿರ್ಬೋದು. ಈ ಐವಿ ಫ್ಲೂಯಿಡ್ ಲೋಪ ಆದಂತ ಟೈಮಲ್ಲಿ ಕೂಡ ಸಾಕಷ್ಟು ಮಂದಿ ಒಂದು ತಿಂಗಳಿಗೆ ಹತ್ತತ್ರ 300-200 ಮಂದಿ ಬಹಳಷ್ಟು ಮಂದಿ ಸಿಜರಿನ್ ಆಪರೇಷನ್ಗಳು ಇವತ್ತು ನ್ಯಾಚುರಲ್ ಆಗಿ ಕೆಲವೊಂದಿ ಡೆಲಿವರಿಗಳು ಆಗ್ತಿರ್ತಾವ. ಈ ಸಿಜರಿನ್ ಡೆಲಿವರಿಗಳು ನ್ಯಾಚುರಲ್ ಡೆಲಿವರಿಗಳಿಗೆ ಹೋಲಿಸಿದಂತ ಟೈಮಲ್ಲಿ ಬಹಳಷ್ಟು ಮಂದಿ ಬಡವರು. ಯಾಕಂದ್ರೆ ಇಲ್ಲಿ ಬಗಲಗಡೆ ಇದ್ದಂತ ಆಂಧ್ರ ಪ್ರದೇಶ, ಇಲ್ಲಿದ್ದಂತ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿದ್ದಂತ ಎಲ್ಲ ತಾಲೂಕಿನ ಜಿಲ್ಲೆಯಲ್ಲಿದ್ದಂತ ಎಲ್ಲ ಗರ್ಭಿಣಿ ಹೆಣ್ಣು ಮಕ್ಕಳು ಇದೇ ಆಸ್ಪತ್ರೆಗೆ ಬಂದು ಬಹಳಷ್ಟು ಡೆಲಿವರಿ ಮಾಡ್ಕೊಳ್ಳೋದು ಮುಂಚೆಯಿಂದ ಕೂಡ ಈ ರೀತಿ ಹವ್ಯಾಸ ಆಗಿರೋ ಕಾರಣ ಇವತ್ತು ಈ ಸಾವು ಆಗ್ತಾ ಇರೋ ಕಾರಣ ಬಹಳಷ್ಟು ಮಂದಿ ಇವತ್ತು ಆಸ್ಪತ್ರೆದಿಂದ ಭಯಬಿದ್ದು ಬೇರೆ ಕಡೆ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಯಾರು ಆಸ್ಪತ್ರೆದಲ್ಲಿ ಇವತ್ತು ಏನು ಸರ್ಕಾರಿ ಆಸ್ಪತ್ರೆ ಅಂದ ತಕ್ಷಣ ಯಾವುದೇ ₹1 ಖರ್ಚಾಗ್ಲಾರ್ದಂತೆ ಆಸ್ಪತ್ರೆದಲ್ಲಿ ಹೆರಿಗೆ ಆಗ್ಬಹುದನ್ನಂತ ವಿಶ್ವಾಸ ಏನಿತ್ತನೋ ಆ ವಿಶ್ವಾಸನ ಕಳ್ಕೊಂಡು ಇವತ್ತು ಬಹಳಷ್ಟು ಮಂದಿ ಡಿಸ್ಚಾರ್ಜ್ ಆಗುವಂತ ಕೆಲಸ ಆಗ್ತದೆ. ಎಲ್ಲ ಒಂದು ಕಡೆ ಹೆಣ್ಣುಮಕ್ಕಳಿಗೆ ಬಾಣಂತಿನ ಹೆಣ್ಣುಮಕ್ಕಳಿಗೆ ಭಯ ಪ್ರಾರಂಭ ಆಗಿದೆ. ಕಾನ್ಫಿಡೆನ್ಸ್ ಅನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಏನ್ ಆಕ್ಷನ್ ತಗೋಬೇಕನ್ನಂತ ಸರ್ಕಾರ ತೀರ್ಮಾನ ತಗೋಬೇಕಾಗುತ್ತೆ. ಇವತ್ತು ಹಂಗಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಸರ್ಕಾರ ಅವರು ಡಾಕ್ಟರ್ಗಳು ಎಲ್ಲ ಹೇಳ್ತಾ ಇರೋಂತ ಮಾಹಿತಿ. ನಾನು ಈ ಸರ್ಕಾರಕ್ಕೆ ಏನು ಕೇಳ್ತೀನಿ ಅಂದ್ರೆ ಎಲ್ಲಿ ಸತ್ತಿದಾರೋ, ಎಷ್ಟು ಮಂದಿ ಸತ್ತಿದಾರೋ, ಇಲ್ಲಿ ತನಕ ಪೋಸ್ಟ್ ಮಾರ್ಟಮ್ ಆದಂತ ರಿಪೋರ್ಟ್ ಎಲ್ಲಿದೆ ಅಂತ ಹೇಳಿ ನೋಡ್ಸ್ಕೊಡ್ಬೇಕಾಗುತ್ತೆ. ಇವತ್ತು ನೀವು ನಮಗೆ ಕಂಡಿರುವಂತದ್ದು ಕೇವಲ 5 ಮಂದಿ ಮಾತ್ರ ಬಾಣಂತಿಯರು ಸತ್ತಾರ, ಇನ್ನು ಬೇರೆಯವರು ಸತ್ತಿರುವಂತ ಬೇರೆ ಬೇರೆ ಅಂಗಾಂಗಗಳಿಂದ ಸತ್ತಾರ ಅಂತ ಹೇಳಿ ತಾವೇನು ಹೇಳ್ತಾ ಇದ್ರು ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಿದೆ ಅಂತ ಹೇಳಿ ನೋಡ್ಸ್ಕೊಡ್ಬೇಕಾಗುತ್ತೆ. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಅನುಮಾನ ಅಂತೂ ಬಂದ್ಬಿಟ್ಟಿದೆ, ಜನರಲ್ ಅಂತ ಭಯ ಪ್ರಾರಂಭ ಆಗ್ಬಿಟ್ಟಿದೆ. ನನ್ನ ಕಳಕಳಿ ಇಷ್ಟೇ. ಇವತ್ತು ಎಲ್ಲ ಒಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಅವ್ರ ತಂದೆಯವರು ಕೂಡ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಾರ, ಅನುಭವಿದ್ದಂತ ಸಚಿವರು ಇದಾರ. ಇವತ್ತು ಎಲ್ಲ ಒಂದು ಕಡೆ ಜನರ ಬಗ್ಗೆ ಕಳಕಳಿ ಇದ್ದಂತವ್ರು ಆಗಿರೋ ಕಾರಣ ಬಡವ್ರ ಬಗ್ಗೆ ಕಾನ್ಸೆಪ್ಟ್ ಅನ್ನು ಹಿಡ್ಕೊಂಡು ಬಡವ್ರ ಬಗ್ಗೆ ಕಳಕಳಿಯನ್ನು ಹಿಡ್ಕೊಂಡು ಇನ್ನು ಮುಂದೆ ಬಡವ್ರಿಗೆ ವಿಶ್ವಾಸವನ್ನು ತುಂಬಿಸ್ಬೇಕಂದ್ರೆ ಎಲ್ಲ ಹೆರಿಗೆ ಆದಂತ ಬಾಣಂತಿಯರೆಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಗ್ಬೇಕಂದ್ರೆ ಇವತ್ತು ಕಾನ್ಫಿಡೆನ್ಸ್ ಅನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ಎಲ್ಲಿ ತಪ್ಪಾಗಿದೆ ನೋಡ್ಕೊಂಡು ಅದು ಸರಿಪಡಿಸಂತ ಕೆಲಸ ಮಾಡಬೇಕು. ನಂದು ಇಷ್ಟೇ ಎಷ್ಟು ಇವತ್ತು ಎಲ್ಲಿ ಲೋಪ ಆಗಿದೆ ಆ ಫಾರ್ಮಸ್ಯೂಟಿಕಲ್ ಕಂಪನಿಯನ್ನು ಇವತ್ತು ಐವಿ ಫ್ಲೂಯಿಡ್ಸ್ ಏನಿದ್ರೆ ಅದನ್ನ ಪೂರ್ಣ ಮುಂದಕ್ಕೆ ಉಪಯೋಗ ಮಾಡಲಾರ್ದಂತ ಅದನ್ನ ಔಷಧವನ್ನು ಬಳಕೆ ಮಾಡಲಾರ್ದಂತ ಆದೇಶವನ್ನು ಕೂಡ ಮಾಡಬೇಕಾಗಿದೆ. ಯಾರ್ಯಾರು ಬಾಣಂತಿಯರು ಸತ್ತಿದಾರೋ ಅವ್ರಿಗೆ ಸರ್ಕಾರದ ವತಿಯಿಂದ ನಾನು ಮುಂಚೆನೆ ಕೇಳಿದೆ, ಅದು ₹1 ಕೋಟಿ ಅಂತೇಳಿ ಇವತ್ತು ₹25 ಲಕ್ಷ ನಮ್ಮ ಪಕ್ಷದ ಅಧ್ಯಕ್ಷರಂತ ವಿಜೇಂದ್ರ ಅವರು ಹೇಳಿರೋ ಕಾರಣ ₹25 ಲಕ್ಷ ಪರಿಹಾರ ಹಣವನ್ನು ಕೊಡಬೇಕು. ಜೊತೆಲಿ ಈ ಎಂಕ್ವೈರಿ ಅನ್ನಂಥದ್ದು ಯಾರು ಸಿಟ್ಟಿಂಗ್ ಹೈಕೋರ್ಟಿನ ಜಡ್ಜ್ಗಿನ ಮೂಲಕ ಇದು ಎಂಕ್ವೈರಿ ಆಗಬೇಕು. ಎಂಕ್ವೈರಿ ಆಗಿ ಇವತ್ತು ಅದನ್ನು ಏನು ತಪ್ಪಿದಸ್ಥರಿದ್ರೋ ಅವ್ರಿಗೆ ಪನಿಷ್ಮೆಂಟ್ ಆಗಂತ ಕೆಲಸ ಕೂಡ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡೋದ್ರ ಜೊತೆಲಿ ಎಲ್ಲ ಒಂದು ಕಡೆ ತಾವು ಬಂದಿದ್ರಿ. ನಮಗೆ ಒಂದು ರೀತಿ ನಮಗೆ ವಿಶ್ವಾಸ ಇದೆ, ತಾವು ಒಳಗಡೆ ಹೋಗಿ ಡಾಕ್ಟರ್ಗಳ ಹತ್ರ ಮಾತಾಡಿ ಏನು ಲೋಪ ಆಗಿದೆ ಅದ್ರ ಸರಿಪಡಿಸಿರೋಂಥ ವಿಶ್ವಾಸ ಇದೆ. ನಾವು ಬೆಳಗ್ಗೆಯಿಂದ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇಲ್ಲಿ ತನಕ ಕೂಡ ನಾವು ಒಂದು ತುತ್ತು ಕೂಡ ನೀರನ್ನು ಕೂಡ ಕುಡಿಲಿಲ್ಲ. ನಮ್ಮ ಎಲ್ಲ ನಾಯಕರೆಲ್ಲರೂ ಕೂಡ ಹಂಗೆ ಕುಂತಿದ್ವಿ.
ದಯವಿಟ್ಟು ಇದನ್ನು ಸರಿಪಡಿಸಿಕೊಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ ಅಂತೇಳಿ ಹೇಳ್ತಾ ನಾನು ಮಾತುಗಳು ಮುಕ್ತಾಯ ಮಾಡ್ತೇನೆ. ದಿನೇಶ್ ಗುಂಡೂರಾವ್ ಅವರಿಗೆ ನಾನು ಮೈಕನ್ನು ಕೊಡ್ತೇನೆ.